ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಸ್ಪ್ರಿಂಗ್ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಹೊಸ ಗಿಡಗಳನ್ನ ತೊಗೊಂಡು ಬಂದಿದ್ದೆ. ಅದನ್ನು ಹೊಸ ಪಾಟ್ಗೆ ಹಾಕಿ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಆ್ಯಪಲ್ ಟ್ರೀ ಕೂಡ ತೊಗೊಂಡು ಬಂದಿದ್ದೆ. ಅದು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ವಿಡಿಯೋ ಸ್ಟಾರ್ಟಿಂಗಲ್ಲಿ ಶೇರ್ ಮಾಡಿದ್ದೀನಿ. ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ದೊಡ್ಡ ಮಗಳು ಎಷ್ಟು ಚೆನ್ನಾಗಿ ಅವ್ರ ತಂಗಿನ ಕೂರಿಸ್ಕೊಂಡು ಸೀಟ್ ಇಲ್ಲ ಅಂತ ಅಂದರು, ಅದಕ್ಕೊಂದು ಟವಲ್ ಹಾಕ್ಬಿಟ್ಟು ಕೂರಿಸ್ಕೊಂಡು ಡಬಲ್ಸ್ ಹೊಡಿತಾ ಇದ್ಲು ಅಂತ ನೋಡ್ಬೋದು. ಇವ್ರನ್ನ ನೋಡಿ ನನ್ನ ಚೈಲ್ಡ್ಹುಡ್ ನೆನಪಾಯಿತು. ಹಾಗೆ ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡಿದೆ. ವೆದರ್ ಚೆನ್ನಾಗಿರೋದ್ರಿಂದ ಪ್ರತಿದಿನ ಸಾಯಂಕಾಲ ಮಕ್ಕಳು ಸೈಕ್ಲಿಂಗ್ ಮಾಡ್ತಿರ್ತಾರೆ, ನಮ್ಮದು ವಾಕಿಂಗ್ ಆಗುತ್ತೆ. ಸೊ ಈ ವೆದರ್ ವಾಕಿಂಗ್ಗೆ ಮತ್ತೆ ಮಕ್ಕಳು ಆಟ ಆಡೋದಕ್ಕೆ ಪರ್ಫೆಕ್ಟ್ ವೆದರ್ ಅಂತ ಹೇಳ್ಬೋದು. ಹಾಗೆ ಅಮೆರಿಕಾದಲ್ಲಿ ಈ ಟೈಮಲ್ಲಿ ಸೂರ್ಯಾಸ್ತ ಮತ್ತೆ ಸೂರ್ಯೋದಯ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಗಾರ್ಡನ್ನಲ್ಲಿ ತುಂಬಾನೇ ಕೆಲಸಗಳು ಪೆಂಡಿಂಗ್ ಇದೆ. ನಾನು ಇವಾಗ ಶೇರ್ ಮಾಡ್ತಾರ ಅಂತ ವೀಡ್ ಅಂದರೆ ಕಳೆ ಕೀಳೋದು ಅಂತ ಹೇಳ್ತೀವಲ್ಲ, ಡಿಫ್ರೆಂಟ್ ಆಗಿ ಯಾವ ರೀತಿ ಬಂದಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ದೊಡ್ಡ ಬ್ಯಾಕ್ಯಾರ್ಡ್ ಆಗಿರೋದ್ರಿಂದ ಕ್ಲೀನ್ ಮಾಡೋಷ್ಟರಲ್ಲೇ ಆಯಿತು. ಇನ್ನು ಟ್ರ್ಯಾಕ್ಟರ್ ಆ್ಯಂಡ್ ಸಪ್ಲೈಗೆ ಬಂದಿದ್ವಿ. ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಸಿಗೋ ಥರ ಚಾಪೆ ನೋಡಿ ಖುಷಿ ಆಯಿತು. ಆದರೆ $30 ಇತ್ತು ಒಂದು ಚಾಪೆಗೆ. ಮನೆ ಮುಂದೆ ಫ್ಲವರ್ ಬೆಡ್ ಇದೆ, ಸೊ ಅದಕ್ಕೆ ಒಂದು ಸಿಂಪಲ್ ಆಗಿ ಫೆನ್ಸಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ವುಡನ್ ಫೆನ್ಸಿಂಗ್ ಕೂಡ ತೊಗೊಂಡು ಬಂದ್ವಿ. ಹಾಗೆ ಒಂದು ಹೊಸ ಪಾಟು ಮತ್ತು ಒಂದು ಪಿಂಕ್ ರೋಸ್ ಬುಷಸ್ ಕೂಡ ತೊಗೊಂಡು ಬಂದ್ವಿ. ಈ ರೋಸ್ ಬುಷಸ್ನ ಏನಕ್ಕೆ ತೊಗೊಂಡು ಬಂದ್ವಿ ಅಂದರೆ, ನಾನು ಅಮೆರಿಕಾಗೆ ಬಂದು ಹೊಸದ್ರಲ್ಲಿ ದಾಸವಾಳ ಹೂವು ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಆದರೆ ಲಾಸ್ಟ್ ವಿಂಟರ್ಗೆ ನೆಲದಲ್ಲಿ ಹಾಕಿದ್ದೆ, ಹೇಗೆ ಬರುತ್ತೆ ನೋಡೋಣ ಅಂತ ಒಣಗೋಯಿತು. ಆ ಗಿಡದ ನೆನಪಿಗೋಸ್ಕರ ನಾನು ಈ ರೋಸ್ ಬುಷಸ್ನ ಹಾಕಿದೆ. ಇದು ಯಾವುದೇ ಕಾರಣಕ್ಕೂ ಯಾವುದೇ ವೆದರಲ್ಲೂ ಕೂಡ ಒಣಗಲ್ಲ. ಹಾಗಾಗಿ ಇನ್ನು ನೋಡಿದ್ರಿ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಆ್ಯಪಲ್ ಟ್ರೀನಲ್ಲಿ ಹೊಸ ಚಿಗುರು ಬಂದಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಗಿಡಗಳು ನೋಡೋದಕ್ಕೆ ಚಂದ ಇವಾಗ ಏಪ್ರಿಲ್ ಸ್ಟಾರ್ಟ್ ಆದಾಗಿಂದ. ಇನ್ನು ನಾನು ತೊಗೊಂಡು ಬಂದಿರೋ ಅಂತ ಫೆನ್ಸಿಂಗ್ ಟ್ರೈ ಮಾಡಿ ನೋಡಿದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬಂತು. ಸೊ ಇಷ್ಟ ಆಯಿತು. ಆದರೆ ಶಾರ್ಟೇಜ್ ಆಯಿತು. ಇನ್ನು ಮರಕ್ಕೂ ಕೂಡ ಹಾಕೋಣ ಅಂತ ಅಂದ್ಕೊಂಡೆ. ಅಲ್ಲಿವರೆಗೂ ಇನ್ಕಂಪ್ಲೀಟ್ ಅಂದ್ಕೊಂಡು ನೆಕ್ಸ್ಟ್ ಡೇನೇ, ಯಾಕಂದರೆ ಮತ್ತೆ ಖಾಲಿ ಆಗಿಬಿಟ್ರೆ ಸಿಗೋದಿಲ್ಲ ಅಲ್ವಾ, ಆಮೇಲೆ ಬೇರೆ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಡೇನೇ ಹೋಗಿ ತೊಗೊಂಡು ಬಂದೆ. ಸೊ ಅದು ಎರಡಕ್ಕೋಸ್ಕರನೇ ಇವತ್ತು ಟ್ರ್ಯಾಕ್ಟರ್ ಸಪ್ಲೈ ಕಂಪನಿಗೆ ಬಂದಿರೋ ಅಂಥದ್ದು. ಸೊ ನೋಡ್ಬೋದು ಕಂಪ್ಲೀಟಾಗಿ ಫಿನಿಶ್ ಆಯಿತು. ಎಷ್ಟು ಸಿಂಪಲ್ ಆಗಿ ಆ್ಯಂಡ್ ಎಲಿಗೆಂಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು. ಸಾಮಾನ್ಯವಾಗಿ ಫ್ಲವರ್ ಬೆಡ್ ಅಂದರೆ ಸ್ಟೋನ್ಸಿಂದ ಹಾಕ್ತಾರೆ, ತುಂಬ ಲುಕ್ ಇರುತ್ತೆ. ಆದರೆ ಒಂದೇ ಸರಿ ಜಾಸ್ತಿ ಖರ್ಚು ಮಾಡೋದು ಬೇಡ, ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ಡೇ ಒಂದು ಹೋಮ್ ಡಿಪೋಗೆ ಬಂದಿದ್ದೀವಿ. ಇವಾಗ ರೇಸ್ಡ್ ಗಾರ್ಡನ್ ಬೆಡ್ ಮಾಡೋದಕ್ಕೋಸ್ಕರ ಮೊದಲೇ ಬ್ರಿಕ್ಸ್ ತೊಗೊಂಡಿದ್ವಿ. ಇನ್ನೂ ಒಂದಷ್ಟು ಬ್ರಿಕ್ಸ್ ಮತ್ತು ವುಡ್ ಎಲ್ಲ ತೊಗೊಂಡು ಬರೋದಕ್ಕೆ ಬಂದಿದ್ವಿ. ನೋಡ್ಬೋದು ಆ್ಯಪಲ್ ಟ್ರೀ ತುಂಬ ಚೆನ್ನಾಗಿ ಬರ್ತಾ ಇದೆ, ನೋಡೋದಕ್ಕೆ ಒಂಥರ ಖುಷಿ. ಇನ್ನು ಎಲ್ಲ ಮರಗಳು ಅಷ್ಟೇ ಚೆನ್ನಾಗಿ ಚಿಗುರಿದೆ. ಫೈನಲಿ ನಾವು ಫ್ಲವರ್ ಬೆಡ್ನ ರೆಡಿ ಮಾಡಿದ್ವಿ. ನೋಡ್ತಾ ಇರ್ಬೋದು ತುಂಬಾ ಕ್ಯೂಟಾಗಿ ಬಂದಿದೆ. ಇನ್ನು ಎಲ್ಲ ಥರ ಹೂವುಗಳು ಹಾಕಬೇಕು. ಇನ್ನು ಒಂದಷ್ಟು ಬಲ್ಬ್ಸ್ ಆ್ಯಂಡ್ ಸೀಡ್ಸ್ ಹಾಕಿದ್ವಿ, ಅದು ಕೂಡ ಚಿಗುರುತ್ತಾ ಇದೆ. ಯಾವ ರೀತಿ ಬರುತ್ತೆ ಅಂತ ಮುಂದೆ ಎಲ್ಲ ವ್ಲಾಗ್ಸ್ಗಳಲ್ಲೂ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಈ ಗಾರ್ಡನ್ ಬೆಡ್ ಅಂದರೆ ರೈಸ್ ಗಾರ್ಡನ್ ಬೆಡ್ನ ಯಾವ ರೀತಿ ಮಾಡಿದ್ವಿ ಮತ್ತು ಬ್ಯಾಕ್ ಯಾರ್ಡ್ ಮೇಕ್ ಓವರ್ ಯಾವ ರೀತಿ ಇದೆ ಅನ್ನೋದೆಲ್ಲ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.